ಬ್ರೋ ವಯಸ್ಸಲ್ಲಿದ್ದಾಗ ಆಟ ಆಡ್ಬಿಡ್ಬೇಕು, ವಯಸ್ಸಾದ್ಮೇಲೆ ಆಟ ಆಡ್ತೀನಿ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಮುಂದೆ ಒಂದು ಫಾಸ್ಟ್ ಹೋಗ್ತಾ ಇದ್ದೀನಿ ಮಚ್ಚ, ಚೇಸ್ ಮಾಡ್ತಾ ಇದ್ದೀನಿ ಹಾಕೊಳ್ಳೋಣ ಲಾಗಲ್ಲಿ ಅಂತಂತ. ಎಲ್ಲ ಜಾಲಿ 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 ಎಲ್ಲ ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಟ್ರಾವೆಲ್ ವಿತ್ BSP. ಇನ್ನೊಂದು ಬ್ರೇಕ್ಫಾಸ್ಟ್ ರೇಡ್ಗೆ ಸ್ವಾಗತ. ಸೊ ಅರ್ಲಿ ಮಾರ್ನಿಂಗ್ ಇವರೇನಪ್ಪ ಇವರು ಬೆಳಗ್ಗೆ ಈಚುಳ್ಳಿಯಲ್ಲಿ ಗಾಡಿ ಎತ್ಕೊಂಡು ಹೋಗ್ಬಿಟ್ಟವ್ರೆ ಅನ್ಕೊಂಬೇಡ್ರಿ. ಸೊ ನಮ್ಗೆ ಬೆಳಗ್ಗೆ ಈಚುಳ್ಳಿಯಲ್ಲಿ ಗಾಡಿ ಎತ್ಕೊಂಡು ಹೋಗೋದ್ರಂದ್ರೆ ಮಜಾ. ಸೊ ಮುಂಚೆ ಏನಿದೆ ಗೊತ್ತಾ, ಆಗೊಂದು ಚಳಿ ಆಗ್ತಿದೆ ಗುರು. ಇವತ್ತು ರೈಡಿಂಗ್ ಎಷ್ಟು ಹಾಕಿಲ್ಲ, ಜಸ್ಟ್ ಒಂದು ಹೋಗ್ತಾರೆ ಬಂದು 50 ಕಿಲೋಮೀಟರ್ಸ್ ಅಷ್ಟೇ ಪ್ಲೇಸು. ಸೊ ಬ್ಯಾಂಗ್ಳೂರ್ ಸಿಟಿ ಒಳಗೆ. ಸೊ ನಮ್ಮ ಖಾನವ್ರು ತುಂಬ ದಿನದಿಂದ ಸಿಟಿ ಒಳಗೆ ಹೋಗ್ಬೇಕು ಸಿಟಿ ಒಳಗೆ ಹೋಗ್ಬೇಕು ರೈಡು ಅಂತ ಇದ್ರು. ಸೊ ಖಾನ್ಗೋಸ್ಕರ ಸಿಟಿ ಒಳಗೆ ಹೋಗ್ತಾ ಇದ್ದೀರಿ. ಸೊ 50 ಕಿಲೋಮೀಟರ್ ಇದೆ, ಜಸ್ಟ್ ಅಷ್ಟು ಒಂದು ಕಾಲವರೆ ನೋಡಿಸ್ತಾ ಇದೆ. ಮ್ಯಾಕ್ಸ್ ಅಂದ್ರೆ 1 ಅವರ್ ಹೊಡ್ಬಿಡ್ತೀರಿ ಅಂದ್ಕೊಡಿ. ಸೊ ಚಳಿ ಮಾತ್ರ ಸೈಕಾಗಿದೆ ಗುರು, ಗಾಡಿದ ಸ್ಪೇರ್ಗಳೆಲ್ಲ ಅಲ್ಲಾಡ್ತವೆ. ಸೊ ಇನ್ನು ಗಾಡಿ ಫೇಲ್ ಹಾಕ್ಸ್ಬೇಕು. ಟೈಮ್ ಒಂದು 5:30. ಸೊ ಬನ್ನಿ, ಎಲ್ಲಿ ಹೋಗ್ತಾ ಇದ್ದೀರಿ, ಸೊ ಯಾವ ಸ್ಪಾಟ್ಗೆ ಹೋಗ್ತಾ ಇದ್ದೀರಿ ಅಂತಂತ. ಸೊ ನಿಮಗೆ ಗೊತ್ತು, ನಾನು ಬ್ರೇಕ್ಫಾಸ್ಟ್ ನೋಡಿದ್ದೀರ ಸಿಟಿ ಒಳಗೆ ಅಂದರೆ ಒಳ್ಳೆ ಸ್ಪಾಟ್ ಸೆಲೆಕ್ಟ್ ಮಾಡಿರ್ತೀನಿ. ಸೊ ಇವತ್ತೊಂದು ಒಳ್ಳೆ ಸ್ಪಾಟ್ ಸೆಲೆಕ್ಟ್ ಮಾಡಿದ್ದೀನಿ. ಬನ್ನಿ, ಅದು ಯಾವುದು ಏನು ಎತ್ತ ಅಂತೆಲ್ಲ ಕಂಪ್ಲೀಟ್ ಡೀಟೇಲ್ ಫುಲ್ ವೀಡಿಯೋ ನೋಡಿದ್ರೆ ಸಿಗುತ್ತೆ. ಸೊ ಮುಂದೆ ಸ್ಟಾರ್ಟಿಂಗ್ ಒಂದು 10 ಸೆಕೆಂಡ್ ನೋಡ್ಬಿಟ್ಟು ಓಡಾಬಿಟ್ರೆ ಸಿಗಲ್ಲ. ನೋಡ್ರಿ, ನಾನು ವೀಡಿಯೋ ಮಾಡೋದೇ ನೀವು ನೋಡಲಿ ಅಂತಾನೆ. ಸೊ ಇವತ್ತು ನಾನು ಖಾನ್ ಇಬ್ಬರೇ. ಸೊ ಒಂದು GT 650 ಟ್ವಿನ್, ಒಂದು OG GT 535. ಸಿಟಿ ಫುಲ್ ಇವತ್ತು ನಮಗೆ ಬುದ್ಧ ಸೌಂಡು. SS ಫೋಟೋ ಬಿಂಗ್. ಅಯ್ಯೋ ನಂದು ಬೇರೆ ಮೀಟ್ರ್ ಬೇರೆ ವರ್ಕ್ ಆಗಲ್ಲ ಗುರು, ಬ್ರೇಕ್ಸ್ ಬೇರೆ ಕಮ್ಮಿ ಐತಿ. ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಬೇಕು, ಲಾಸ್ಟ್ ವೀಡಿಯೋಲಿ ಹೇಳಿದ್ದೆ ನಾನು, ಇನ್ನೂ ಚೇಂಜ್ ಮಾಡ್ತಾ ಇಲ್ಲ. ಸೊ ಬನ್ನಿ, ಟೈಮ್ ಸಿಕ್ತಂಗೆ ಮಾಡ್ಸೋಣ. ಏನು ಹೇಳಿ, ಅರ್ಲಿ ಮಾರ್ನಿಂಗ್ ರೈಡ್ಸ್ ಆರ್ ಸೋ ಫನ್ ಮ್ಯಾನ್. ಪಾಪ್ಸು ನೋಡೋ ಜನ ಅನ್ಕೊಬೋದು, ತಿನ್ನೋ 10 ನಿಮಿಷ ಟಿಫನ್ಗೆ ಏನಿವರು 1 ಅವರ್ 55 ಕಿಲೋಮೀಟ್ರ್ ಹೋಗ್ತಾರೆ ಅಂತಂತ. ಸೊ ಸ್ವಲ್ಪ ಜನ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಮನೇಲಾಗಿರ್ಬೋದು. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರ ಮನೇಲಿ ಟೀ ಕುಡಿದ್ರೆ ಅವ್ರಿಗೆ ಸೆಟ್ಟೇ ಆಗಲ್ಲ. ಸೊ 1 ಕಿಲೋಮೀಟ್ರ್ ಹೋಗಲೇಬೇಕು ಅವರು. ಹೋಗ್ಬಿಟ್ಟು ಅದೆಲ್ಲ ಹೊರಗಡೆ ಟೀ ಕುಡಿದ್ರೇ ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನು, ಅವ್ರಿಗೊಂದೊಂಥರ ಅಡಿಕ್ಷನು. ಸೊ ನಮಗೂ ಇದು ಒಂಥರ ಅಡಿಕ್ಷನು. ಸೊ ನಮಗೂ ಗಾಡಿ ಎತ್ಕೊಂಡು ಅಷ್ಟು ದೂರ ಹೋಗಿ ಟಿಫನ್ ಮಾಡಿ ಎಲ್ಲ ಬರಬೇಕಂತ ನಮ್ದೊಂದು ಅಡಿಕ್ಷನ್ ಅದು. ಸೊ ಅದು ನಾವೇನು ಮಾಡೋಕ್ಕಾಗಲ್ಲ, ಯಾರೇನು ಹೇಳಿದ್ರು ಅಷ್ಟೇ ಬ್ರೋ. ಏನು ಬ್ರೋ ಹೊಡಿತಾರೆ ಕ್ಲೋಸ್. ಆ್ಯಕ್ಚುಲಿ ನಾನು ಗ್ಲೌಸ್ ಹಾಕೊಂಡು ಒಳ್ಳೆ ಕೆಲಸ ಮಾಡೋದಪ್ಪ. ಇದು ಯಾವುದೋ ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಟೈಮ್ 1K ಕೊಟ್ಟು ತೊಗೊಂಡು ಗ್ಲೌಸು ಆನ್ಲೈನಲ್ಲಿ ಲೆದರ್ದು ನೋಡೋಕೆ ಸಾಕಾಗಿದೆ ಅಂತ. ಸೊ ಈ ಥರ ಬೇಸಿಕ್ ರೈಡ್ ಮಾತ್ರ ಯೂಸ್ ಮಾಡ್ತಾ ಇರ್ತೀನಿ. ಸೊ ಏನು ಹೇಳಿ, ಮೀಟ್ ವರ್ಕ್ ಆಗ್ತಿರೋದು ನನಗೂ ಒಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್. ಫುಲ್ ಅಲ್ಲಾಡ್ತಾ ಇದೆ ಗುರು. ನೀವು ಚೇಂಜ್ ಮಾಡಬೇಕು. ಆಲ್ರೆಡಿ 6K ಹೇಳಿದ್ದಾರೆ. ನಮ್ಮ ಕಾರು ಹೊಟ್ಟೋದು. ಸೊ ಏನು ಹೇಳಿ, ಈ ಮೂಮೆಂಟ್ಸ್ ಎಲ್ಲ ಇನ್ನು ಮತ್ತೆ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸೀರಿಯಸ್ಲಿ, ವಯಸ್ಸಲ್ಲಿದ್ದಾಗ ಆಟ ಆಡ್ಬಿಡ್ಬೇಕು, ವಯಸ್ಸಾದ್ಮೇಲೆ ಆಟ ಆಡ್ತೀನಿ ಅಂದರೆ ಏನು ಮಾಡೋಕ್ಕಾಗಲ್ಲ. ಸೊ ವಯಸ್ಸಾದ್ಮೇಲೆ ಆಟ ಆಡೋರು ಅವರೇ, ಬಟ್ ಆ ವಯಸ್ಸಾಗಣ್ಣ ನಾವು ಇರ್ತೀರ ಅಂತ ಹೇಳೋಕ್ಕಾಗಲ್ಲ. ಸೊ ಅಲ್ಲಿದ್ದಾಗ ಕಡಲೆ ತಿನ್ಬಿಡು, ನಾನು ಹೇಳೋದು ಇಷ್ಟೇ. ನೋಡ್ದ ನಿಮಗೋಸ್ಕರ ಯಾವ ಮೇಲೆ ಹೋಗ್ತಾ ಇದ್ದೀನೋ ಈ ಸತಿ ಕೆಳಗೆ ಏನು ಯಾವ ಫ್ಲೇವರೇ ನೋಡಿಸ್ಬೇಕು ನಿಮಗೆ. ಫ್ಲೇವರ್ ಕೆಳಗೆ ನೋಡಿಸ್ಬಾರ್ದಾ? ಬೊಮ್ಮನಹಳ್ಳಿ, ಕೂಡುಗಟ್ಟು, ಹೊಸ ರೋಡು ಅವೆಲ್ಲ. ಬನ್ನಿ. ಸೊ ಆ್ಯಕ್ಚುಲಿ ಸೀರಿಯಸ್ ಟಾಪಿಕ್ ಮಾತಾಡ್ತಾ ಇದ್ದೆ ನಾನು. ಸೊ ಫ್ಲೋ ಮಿಸ್ ಆಗೋಯ್ತು. ಸೊ ಹೇಳಿದ್ನಲ್ಲ ಅಲ್ಲಿದ್ದಾಗ ಕಡಲೆ ತಿನ್ಬಿಡಿ ಅಂತಂತ. ಸೊ ಜನ ನೋಡ್ತಾ ಇರ್ತಾರೆ. ಸೊ ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಿ, ಬೈಕ್ ರೈಡ್ಸ್ ಹೋಗ್ತಾ ಇರ್ತೀನಿ. ಸೊ ಅದನ್ನ ಸೋಷಿಯಲ್ ಮೀಡಿಯಲ್ಲಿ ಯೂಟ್ಯೂಬಲ್ಲಿ ಹಾಕ್ತಾ ಇರ್ತೀನಿ. ಜನ ಅನ್ಕೊಬೋದು ಇವ್ನಿಗೇನಪ್ಪ ನೆಮ್ಮದಿ, ಲೈಫ್ ಫುಲ್ ಖುಷು, ಜಾಲಿ, ಜಿಗ ಅಂತ ಇದ್ದಾನೆ ಅಂತಂತಲ್ಲ. ಸೊ ನಿಜ ಹೇಳ್ತೀನಿ ಓಪನ್ ಆಗಿ, ನನ್ನ ದೋಸೆ ತೂತಲ್ಲ, ನಂದು ಮಡಿಕೆ ತೂತೆ.
ಸೊ ನಮ್ಗೆ ಎಷ್ಟೇ ಟೆನ್ಷನ್ ಇರಲಿ, ಪ್ರೆಷರ್ ಇರಲಿ, ಏನೇ ಇರಲಿ, ಸೊ ಅದೇನಿದ್ರೂ ಮನೆಯಲ್ಲಿದ್ದಾಗ ಆಚೆ ಇದ್ದಾಗ ಎಲ್ಲ ಕಡೆ ಇರುತ್ತೆ. ಒಂದು ಸತಿ ಗಾಡಿ ಹತ್ತೆ ಹ್ಯಾಂಡ್ಲ್ ಹಿಡಿದ್ಬಿಟ್ರಿ ಅಂದರೆ ಸೊ ಅದು ಯಾವ ಟೆನ್ಷನ್ಸ್ ಇರಲ್ಲ ಗುರು. ಸೊ ಬರೀ ಫೋಕಸ್ ಆನ್ ರೋಡ್ ಅಷ್ಟೇ. ಇಲ್ಲಿರುತ್ತೆ ಜ್ಞಾನ ಅಂದರೆ ಬ್ರೇಕ್ ಮೇಲೆ ಇರುತ್ತೆ, ಗೇರ್ ಪೆಡಲ್ ಮೇಲೆ ಇರುತ್ತೆ, ಕ್ಲಚ್ ಮೇಲೆ ಇರುತ್ತೆ, ಆಕ್ಸಿಲೇಟರ್ ಮೇಲೆ ಇರುತ್ತೆ, ಜ್ಞಾನ ಫುಲ್ ರೋಡ್ ಮೇಲೆ ಇರುತ್ತೆ. ಸೊ ಇಷ್ಟೆಲ್ಲ ಒಂದೇ ಟೈಮ್ಗೆ ಯೋಚನೆ ಮಾಡ್ತಾಯಿದ್ದು ಅವ್ನಿಗೆ. ಫ್ಯಾಮಿಲಿ ಪ್ರಾಬ್ಲಮ್ಮು, ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಹೆಲ್ತ್ ಪ್ರಾಬ್ಲಮ್ಮು, ಯಾವ ಬದನೆಕಾಯಿನೂ ನೆನಪಾಗಲ್ಲ. ಆಕ್ಸಿಲೇಟರ್ ಕೊಟ್ಟರೆ ಸೌಂಡ್ ಬಂತಾ, ಗಾಡಿ ಮೂವ್ ಆಯ್ತಾ, ಅಷ್ಟೇ ನಾವು ಫೀಲ್ ಮಾಡೋದು. ಸೀರಿಯಸ್ ಬ್ರೇಕೇ ಇಲ್ಲ ಗುರು. ಸೊ ಜಾಸ್ತಿ ಇವತ್ತೇನು ಹೆವಿ ತಲೆ ತಿಂತಾನೆ ಅನ್ಕೊಂಬಿಡ್ರಿ. ಸೊ ಇಷ್ಟೇ ಟಾಪಿ ಜಾಸ್ತಿ ಕುಯ್ಯಲ್ಲ ಬರ್ರಿ, ತಲೆ ಎಲ್ಲ ಇನ್ನು ಜಾಸ್ತಿ ತಲೆ ತಿನ್ನಲ್ಲ ಬನ್ನಿ ಇನ್ನು. ಸೊ ಇನ್ನೇನಿದ್ರು ಜಾಲಿ ಜಾಲಿ ಮೂಮೆಂಟ್ಸ್ ಮಾತಾಡೋಣ ಬನ್ನಿ. ಸೊ ಏನು ಹೇಳಿದ್ರು ಸೀರಿಯಸ್ಲಿ GT ಬಂದು ಈ ಥರ ಅರ್ಲಿ ಮಾರ್ನಿಂಗ್ ರೈಡ್ಸ್ಗೆ ಮಾತ್ರ ಬೆಂಕಿ. ಸೊ ನೆಕ್ಸ್ಟ್ ರೈಡ್ ಹೋಗೋ ಫಸ್ಟು ಬ್ರೇಕ್ ಫಸ್ಟೇ ಮಾಡಿಸ್ಬೇಕಪ್ಪ. ನನ್ನ ಮಗನ ಬ್ರೇಕ್ ಹೊಡೆದ್ರೆ ಇಟ್ಕೊತಾನೇ ಇಲ್ಲ ನನ್ನ ಮಗನ ಗಾಡಿ. ಬಟ್ ತುಂಬ ರಿಸ್ಕ್ ಇದೆ, ಆ ಥರ ನೀವೆಲ್ಲ ಓಡಿಸ್ಕೊಬಿಡ್ರಿ. ಬ್ರೇಕ್ ಫಸ್ಟೇ ಚೆಕ್ ಮಾಡ್ಕೊಬಿಡಿ. 500 ರೂಪಾಯಿ 1000 ರೂಪಾಯಿ ಅಂದ್ರೆ ಮಾಡಿಸ್ಬಿಡ್ತೇವೆ. 4000 ಎಲ್ಗೂರು ಹೋಗೋಣ. ಮೊನ್ನೆ ತಾನೇ ಗೋವಾಯಿಂದಾನೇ ಬಂದಿದ್ದೀನಿ. ಗೋವಾಯಿಂದ ಬಂದಿರೋ ತುತ್ತುಗಳು ಇನ್ನೂ ಮುಚ್ಚಿಲ್ಲ. ಮುಂದೆ ಒಂದು ಏಪ್ರಿಲ್ ಹೋಗ್ತಾ ಇದೆ. ಸೊ ಬೆಳಗ್ಗೆ ಭಾನುವಾರದತ್ತು ಎಂತೆಂಥ ಗಾಡಿ ಕಾಣಿಸ್ತಾವಪ್ಪ ಕಣ್ಣಿಗೆ. ಯಾಕ್ರಪ್ಪ ಅಷ್ಟು ಯಾವ ಗುರು. ನಮ್ಮ ಕಾನ್ಗೆ ಈ ಥರ ಸಿಟಿಯಲ್ಲಿ ರೈಡ್ ಮಾಡ್ಬೇಕಾದ್ರೆ ಬೊಲೆ ಇಷ್ಟ ಪಾಪ. ಯಾವ ಕೇಳ್ತಾನೆ ಇರ್ತಾನೆ ಸಿಟಿ ರೈಡ್ ಅಲ್ಲಿ ಮಾರ್ನಿಂಗ್ ಸಿಟಿ ರೈಡು ಅಂತಂತ. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು 4 o'clockಗೆ ಬಿಡೋಣ ಅಂತಂತ. ಸೊ ವೆದರಲ್ಲಿ ನೋಡಿದ್ರೆ ಫುಲ್ಲು ಕೋಲ್ಡಿತ್ತು ಗುರು. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಟೈಮ್ ಪೋಸ್ಟ್ಪೋನ್ ಮಾಡಿದ್ರಿ. ಇಲ್ಲಾಂದರೆ 4 o'clockಗೆ ನಾವು ರೋಡ್ಗೆ ಇಳಿದ್ಬಿಡ್ತಾಯಿದ್ರಿ. ಸೊ ಟೈಟಲೆಲ್ಲ ಸೈಕಾಗಿ ಎಷ್ಟು ಮಾಡಿಕ್ಕಿದ್ರಿ. ನಮ್ಮ ಕಾನ್ ಏನೋ ಒಂದು ಟೈಟಲ್ ಇದ್ದ. ಆ್ಯಕ್ಚುಲಿ ನಾನು ಕನ್ನಡದಲ್ಲಿ ಹೇಳ್ತೀನಿ, ಮರ್ತ್ಬಿಟ್ಟಿದ್ದೀನಿ ಆ ಸೆಂಟೆನ್ಸ್ ಫಾರ್ಮೇಷನ್ ಎಲ್ಲ. ಸೊ ಅರ್ಲಿ ಮಾರ್ನಿಂಗ್ ಸಿಟಿಯಲ್ಲಿರೋ ಜನಗಳನ್ನ ನಾನು ಎಕ್ಸಾಸ್ಟಿಂದ ಎಬ್ಬರಿಸೋದಂತೆ. ನನಗೇನೋ ಒಂದು ಟೈಟಲ್ ರೆಡಿ ಮಾಡಿದ್ದಲ್ಲ ಅಕ್ಕ, ಬಟ್ ಏನು ಮಾಡೋದಾಗಿಲ್ಲ. ಸೊ ಬನ್ನಿ ಒಂದು ಟೀ ಬ್ರೇಕ್ ಕೊಡೋಣ. ಎಷ್ಟೊತ್ತು ಅಲ್ಲ, ನಾವು ಟೀ ಬ್ರೇಕ್ ಕೊಟ್ಟಿಲ್ಲ ಅಂದರೆ ಹೆಂಗೆ ಹೇಳಿ, ಓಡಿಸ್ತಾನೇ ಇದ್ರೆ ಆಗುತ್ತಾ ಗಾಡಿನ. ಸರಿಯಾಗಿ ಚೊಡಿದೆ ಗುರು. ಆ್ಯಕ್ಚುಲಿ ಗ್ಲೌಸ್ ಬಿಟ್ಬಿಟ್ಟು ನೆಕ್ಸ್ಟ್ ಫೇಲ್ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ಗ್ಲೌಸ್ ಬಿಚ್ಚಿದ್ದೀನಿ. ಸೊ ಆಲ್ರೆಡಿ ಕೈ ಫುಲ್ ಒಳ್ಳೆ ನಂಬಾಗೋ ಥರ ಆಗ್ಬಿಟ್ಟಿದೆ ಕೋಲ್ಡ್ಗೆ. ನಮ್ಮ ಕಾನ್ ಅಷ್ಟು ದೂರ ಅದು ಹೆಂಗೆ ಓಡಿಸ್ಕೊಂಡ್ಬರ್ತಾಯಿದೋ ಗೊತ್ತಾಗ್ತಾ ಇಲ್ಲ. ಒನ್ ಥಿಂಗ್ ಏನಂದರೆ, ರೋಡಲ್ಲಿ ನಿಮ್ಗೆ ಎಷ್ಟೇ 650 ಸಿಗ್ಬೋದು, ಬಟ್ 535 ಅಷ್ಟು ರೇರ್ ಇನ್ನೆಲ್ಲೂ ಕಾಣಿಸಲ್ಲ ಗುರು. ಈವನ್ ಸ್ಪೋರ್ಟ್ಸ್ ಬೈಕ್ ಇರೋ ಕೂಡ ನಮ್ಮ ಬೈಕ್ ನೋಡ್ತಾ ಇರ್ತಾರೆ. ಸೊ ಅದನ್ನು ತುಂಬ ಇಷ್ಟ ನನ್ನ ಗಾಡಿಯಲ್ಲಿ. ಸೊ ಒಂದು ಒಳ್ಳೆ ಐ ಕ್ಯಾಚರ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನನ್ನ ಗಾಡಿ. ಸೊ ಪವರ್ ಕಮ್ಮಿ ಇರ್ಬೋದೇನೋ ಹೊರತು, ಬಟ್ ಅಟ್ರಾಕ್ಷನ್ ಮಾತ್ರ ಬೆಂಕಿ ಗುರು. ಸೀರಿಯಸ್ಲಿ ಹೇಳ್ತೀನಿ. ಬೆಳಗ್ಗೆ ನಾನು ಯೂಶ್ವಲ್ ನೋಡ್ತಾ ಇರ್ತೀನಿ ರೈಡ್ ಮಾಡ್ಬೇಕಾದ್ರೆ ತುಂಬ ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹೆಂಗೆ ಅಬ್ಸರ್ವ್ ಮಾಡ್ತಾರೆ ಅಂದರೆ, ಯಾವುದೋ ಒಂದು ದೊಡ್ಡ 1000cc ಬೈಕ್ ರೇಂಜಿಗೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಅದೊಂದು ತುಂಬ ಇಷ್ಟ ಆಯ್ತಪ್ಪ ಈ ಗಾಡಿ ತೊಗೊಂಡೋನೀಗ. ಎಷ್ಟು ದೂರಕ್ಕೂ ಗಾಡಿ ಎತ್ಕೊಂಡು ಹೋಗ್ತಾನೆ ಇದೆಯಲ್ಲೋ, ಲೊಕೇಶನ್ಗಳು ಎಲ್ಲಿ ಹೋಗ್ತಾ ಇದೆಯಾ ಟ್ರೈನ್. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ಯಲಹಂಕಲ್ಲಿ ಒಂದು ಒಳ್ಳೆ ರೆಸ್ಟೋರೆಂಟ್ ನೋಡಿದ್ದಾನೆ ನಮ್ಮ ಕಾನು. ಸೊ ಬ್ಯಾಂಗ್ಳೂರು ಸೆಂಟ್ರಲ್ ಕೇಫ್ ಅಂತ. ಸೊ ಅಲ್ಲೇ ಹೋಗ್ತಾ ಇರೋದು. ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬ ಒಂದು ಮೀಟ್ ಆಗ್ತಿದ್ರು, ನಮ್ಮ ನಾಳೆ ಫ್ರೆಂಡು. ಸೊ ನನಗಿಂತ ಕಾನಿಗೆ ತುಂಬ ಕ್ಲೋಸ್ ಜಾಸ್ತಿ, ಯಾಕಂದರೆ ಅವ್ರು ಕ್ಲಾಸ್ಮೇಟು. ಸೊ ನನಗೆ ಕಾನಿಂದ ಪರಿಚಯ ಅಷ್ಟೇ. ಸೊ ಅವ್ರು ಮೀಟ್ ಆಗ್ತೀನಲ್ಲೇ. ಸೊ ಯಲಹಂಕಲ್ಲಿ ಬ್ಯಾಂಗ್ಳೂರು ಸೆಂಟ್ರಲ್ ಕೇಫ್ ಅಂತ. ಸೊ ಬನ್ನಿ ಅಲ್ಲೋಗಿ ಫುಡ್ ರಿವ್ಯೂ ಮಾಡೋಣ. ನಾವು ಹೋಗಿ ಫುಡ್ ರಿವ್ಯೂ ಮಾಡ್ತೀರಾ, ಹೋಟ್ಲು ಗೀಟ್ಲು ಎಲ್ಲ ಸೇರಿ ರಿವ್ಯೂ ತಾನೇ ಮಾಡ್ತೀರಿ. ನೀನು ಕೊಟ್ಟಿರೋ ರಿವ್ಯೂಗಳು ಯಾವುದೋ ಒಂದು ರಿವ್ಯೂನ ಕರೆಕ್ಟಾಗಿ ಕೊಟ್ಟಿದ್ದೀನೋ ನೀನು ನಾನು ಅನ್ಕೊಬೋದು ನೀವು. ಅದೇ ನನಗೆ ಅನ್ಸಿದ್ದು ನಾವು ಹೇಳ್ತೀರಪ್ಪ, ಒಬ್ಬೊಬ್ರು ಅನಿಸಿಕೆ ಒಬ್ಬೊಬ್ರು ಥರ. ಎಲ್ಲಿಂದ ಬರ್ತಿರೋ ನೀವೆಲ್ಲ ನಮ್ಗೆ ಹೊಟ್ಟೆ ಉರ್ಸಕ್ಕೆ ನಾನು ಆ ಪ್ರಾಣಾಗಿದೆ ಈ ಕಾರ್ನವ್ರಿಗೆ ಹೇಳ್ಬಿಟ್ಟ. ನನ್ನ ಕಾನ್ ಎಲ್ಲವನ್ನಂತಾನೆ ಗೊತ್ತಾಗ್ತಾ ಇಲ್ಲ.
ಆ್ಯಕ್ಚುಲಿ ಲಾಸ್ಟ್ ಅನ್ಬಾಕ್ಸಿಂಗ್ ನೋಡ್ಸಿದೆ ಹೊಸ ಹೆಲ್ಮೆಟ್ ಅಂತ. ಸೊ ರೈಡ್ ಫುಲ್ ಮೋಟರ್ ಸೆಟಪ್ ಎಲ್ಲ ಫಿಕ್ಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಸೊ ಆ್ಯಕ್ಚುಲಿ ಲಾಸ್ಟ್ ಟೈಮ್ FM ಹೆಲ್ಮೆಟ್ ಇತ್ತಲ್ಲ, ಅದು 1650 ಗ್ರಾಮ್ಸ್ ಎಲ್ಲ ಗೊತ್ತಾಯಿತು. ಹಾಕೊಂಡ್ರೆ ಹೆವಿ ವೆಯ್ಟು, ಅದ್ರ ಜೊತೆ ಇದೊಂದು ಅರ್ಧ kg. ಸೊ ಸಕ್ಕತ್ ವೆಯ್ಟ್ ಬರೋದು. ಇದು ಬಂದು ಎಷ್ಟಿದೆ 2550, ಬಟ್ ಆದರೂ ತುಂಬ ಲೈಟ್ ವೆಯ್ಟ್ ಅಂತ ಇದೆ. ಸೊ ಆಲ್ರೆಡಿ ಮೋಟರ್ ಸೆಟಪ್ ಫುಲ್ ಕಂಪ್ಲೀಟ್ ಇನ್ಸ್ಟಾಲ್ ಮಾಡ್ತಿದ್ದೀನಿ. ಸೊ ನೋಡಿದ್ರೆ ಗೋಪ್ರೋ ಆ್ಯಕ್ಚುಲಿ ಇದು ಬಂದು ಲಾಸ್ಟ್ ಟೈಮ್ ಒಂದು ಅಡಾಪ್ಟರ್ ಆಗ್ತಾಯಿದ್ರು ಮೇಲ್ ಟು ಫೀಮೇಲು, ಬಟ್ ಈ ಸತಿ ಒಂದು 700 ರೂಪಾಯಿ ಖರ್ಚಾದ್ರು ಸರಿ ಅಂತ ಹೇಳ್ಬಿಟ್ಟು ಹೊಸ ಅಡಾಪ್ಟರ್ ತರಿಸಿ ಸೆಟಪ್ ಮಾಡ್ತಿದ್ದೀನಿ. ಸೊ ವಾಯ್ಸ್ ಕ್ವಾಲಿಟಿ ಹೆಂಗಿದೆ ಅಂತ ವಿಡಿಯೋ ಗೊತ್ತಾಗುತ್ತೆ. ಆ್ಯಕ್ಚುಲಿ ಇದೇ ಫಸ್ಟ್ ವ್ಲಾಗ್ ಮಾಡ್ತಿರೋದು ಇದರಲ್ಲಿ. ಸೊ ಹೆಲ್ಮೆಟ್ ಮಾತ್ರ ಫುಲ್ ಕಂಫರ್ಟಬಲ್ ಇದೆ. ಇದೊಂದು ಸ್ಟ್ರೀಮ್ 3 ಅನ್ಕೊಳ್ತೀನಿ ಹೆಲ್ಮೆಟು, ಮರ್ಬಿಟ್ಟಿದ್ದೀನಿ, ಜಾಸ್ತಿ ನಾನು ತೊಗೊಂಡು ಯೂಸ್ ಮಾಡಿಲ್ಲ. ಸೊ ನೋಡೋಣ ಬನ್ನಿ ಈ ಹೆಲ್ಮೆಟ್ ಎಷ್ಟು ದಿನ ನಮ್ಮ ಜೊತೆ ಟ್ರಾವೆಲ್ ಮಾಡುತ್ತೆ ಅಂತ. ಬ್ರೇಕ್ಫಾಸ್ಟ್ ಸೈಡಲ್ಲಿ ಕಾರಲ್ಲಿ ಸೊ ಬಂದಿದ್ದ ಬೈಕಲ್ಲಿ ಹೋಗ್ತಿರೋದು ಕಾರಲ್ಲಿ. ಆ್ಯಕ್ಚುಲಿ ಫ್ರೆಂಡ್ ಮೀಟ್ ಆಗಿದ್ದಾಯಿತು. ಸೊ ಫ್ರೆಂಡ್ ಬಂದು ಕಾನ್ ಗಾಡಿ ಎತ್ಕೊಂಡಿದ್ದಾರೆ. ಸೊ ನನ್ನ ಬೈಕಲ್ಲೇ ಪಾರ್ಕ್ ಮಾಡ್ಬಿಟ್ಟು ಹೇಳಿದ್ನಲ್ಲ ಬೆಂಗಳೂರು ಸೆಂಟ್ರಲ್ ಕೇಫ್ ಅಂತ. ಸೊ ಅಲ್ಲಿ ಹೋಗ್ತಾ ಇದ್ರಿ ಈಗ. ಸರಿಯಾದ ಚಳಿ ಇದೆ ಗುರು. ಆ್ಯಕ್ಚುಲಿ ಗಾಡಿಯಲ್ಲಿ ಕೂತಿರೋ ಒಟ್ಟ ನಮ್ಗೆ ಚಳಿ ಗೊತ್ತಾಗಿಲ್ಲ, ಬಟ್ ಬೈಕಿಂದ ಇಳಿದ್ಮೇಲೆ ಚಳಿ ಹಾಕೊಂಡು ಗುಮ್ತಾಯ್ತು ನಮ್ಮನ್ನ. ನಾನು ಗ್ಲೌಸ್ ಹಾಕೊಂಡು ಬಂದ್ರೂ ಚಳಿ ಆಗ್ತದೆ ಬ್ರೋ. ಅದು ಹೆಂಗ್ ಬ್ರೋ ಬಂದೆ ನೀನು? ಅಭ್ಯಾಸ ಇದ್ರು. ಸ್ಪಾಟ್ ರೀಚ್ ಆಗೋದ್ರಿ. ಸೊ ಲೊಕೇಶನ್ ಸೆಲೆಕ್ಟ್ ಮಾಡಿರೋದು ಬಂದು ನಮ್ಮ ಸದ್ದು ಅವರು. ಸೊ ಇಲ್ಲಿ ಬಂದು ದೋಸೆ ಮತ್ತು ವೆಜ್ ಬಿರಿಯಾನಿ ತುಂಬ ಫೇಮಸ್ ಅಂತೆ. ಸೊ ಅದಕ್ಕೆ 2 ಬಿರಿಯಾನಿ 3 ಬಟರ್ ಮಸಾಲೆ ಹೇಳಿದ್ದೀರಿ. ಸೊ ನೋಡೋಣ ತಿನ್ಬಿಟ್ಟು ಟೇಸ್ಟ್ ಹೇಗಿರುತ್ತೆ ಅಂತ. ಸೊ ಫುಡ್ ಮಾತ್ರ ಸಖತ್ತಾಗಿತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಿರಿಯಾನಿ ಚೆನ್ನಾಗಿತ್ತು ಮತ್ತು ಬಟರ್ ದೋಸೆನೂ ಚೆನ್ನಾಗಿತ್ತು. ಸೊ ಬ್ರೇಕ್ಫಾಸ್ಟ್ ಆಯಿತು ಬ್ಯಾಂಗ್ಳೂರು ಸೆಂಟ್ರಲ್ ಕೆಫಲ್ಲಿ. ಸೊ ಹೇಳಿದ್ನಲ್ಲ ದೋಸೆ ಮತ್ತು ವೆಜ್ ಬಿರಿಯಾನಿ ಮಾತ್ರ ಅಲ್ಟಿಮೇಟು, ಸಖತ್ತಾಗಿತ್ತು. ಬೆಸ್ಟು ಯಲಹಂಕ ಸೈಡ್ ಬಂದಾಗ ನೀವು ಅಲ್ಲಿ ಟ್ರೈ ಮಾಡಿ. ಸೊ ಹಂಗೆ ನಮ್ಮ ಫ್ರೆಂಡು ಎಲ್ಲೇ ಲೋಕಲ್ ಇಟ್ಟು ಯಲಹಂಕ ಅಲ್ಲೇ ಕೌಶಿಕ್ ಅಂತ, ಅವ್ರು ಹೇಳಿದ್ರು ಅಲ್ಲೇ ವಿಷ್ಣು ಪಾರ್ಕ್ ಇತ್ತು ಆಪೋಸಿಟು, ಅಲ್ಲೂ ಸಖತ್ತಾಗಿರುತ್ತಂತ. ಸೊ 2 ರೆಸ್ಟೋರೆಂಟ್ ಇದೆ. ಸೊ 2ರಲ್ಲಿ ಎಲ್ಲಿ ಬೇಕಾದ್ರೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸೊ ಬ್ಯಾಕ್ ಟು ಮನೆ ರಿಟರ್ನ್ ಹೋಗ್ತಾ ಇದ್ದೀರಿ. ಸ್ವಲ್ಪ ಬೇಗ ಹೋಗ್ಬೇಕು, ಯಾಕಂದ್ರೆ ಸ್ವಲ್ಪ ಕೆಲಸ ಇದೆ. ಸೊ ಟೈಮ್ ಒಂದು 8:30, 1.5 ಅವರಲ್ಲಿ ಹತ್ತಿರ ರೀಚ್ ಆಗಬೇಕು. ಯಾಕಂದರೆ ಕಮಿಟ್ಮೆಂಟ್ ಇದೆ 10 o'clockಗೆ. ಸೊ ಟ್ರಾಫಿಕ್ ಜಾಸ್ತಿ ಇರಬಾರ್ದು ಅಂತ ನಾನು ದೇವ್ರನ್ನ ಬೇಡ್ಕೊತೀನಿ ಗುರು. ಟ್ರಾಫಿಕ್ ಹಾಕಿಕೊಂಡು ಲೇಟ್ ಆದರೆ ಬ್ಯಾಂಗ್ ಏನಂತ ಆಮೇಲೆ. ಸೊ ವೈರ್ ಕನೆಕ್ಟ್ ಆಗಿದೆಯಲ್ಲ, ಒಂದು ಡೌಟ್ ಬೇರೆ ಹೋಗ್ಬಿಟ್ಟಿದೆ ಮೈಕ್ದು. ಸೊ ಏನೇ ಹೇಳಿ, ಇದು ಇವಾಗ ಪ್ಯಾಲೇಸ್ ಗ್ರೌಂಡು ರಿಟರ್ನ್ ಬರ್ತಾ ಇದ್ದೀರಿ. ರೈಡ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀರಿ. ಮುಂದೆ ಒಂದು ಫಾಸ್ಟ್ ಹೋಗ್ತಾ ಇದ್ದು ಚೇಸ್ ಮಾಡ್ತಾ ಇದ್ದೀನಿ, ಹಾಕೊಳ್ಳೋಣ ಲಾಗಲ್ದಿ ಅಂತಂತ. ಫಾಸ್ಟ್ ಹೋಗ್ತಾ ಇದ್ದು ಒಂದು, ಅದನ್ನ ಚೇಸ್ ಮಾಡ್ತಾ ಇದ್ದೀನಿ. ಇಲ್ಲ 9:11. ಅಯ್ಯೋ ಕಾರ್ ನೋಡ್ಕೊಂಡು ಜೋಶಲ್ಲಿ ಬಂದ್ಬಿಟ್ಟೆ, ರೂಟ್ ಗಿಟ್ ಮಿಸ್ ಆಗೋದು ಗೊತ್ತಾಗ್ತಾ ಇಲ್ಲ. ಈಗ ಅದ ಮಚ್ಚ ಯಾರಲ್ಲಿ ಸ್ಮಾಲ್ ಚೇಂಜ್ ಅರ್ಜೆಂಟಾಗಿ ಹೋಗ್ತಾ ಇದ್ದೆ. ನಮ್ಮ ಸುದೀಕ್ಷನ್ ಅವರು ಫೋನ್ ಮಾಡಿಬಿಟ್ಟು ಕೋರ್ಮಂಗಲ್ ಮೀಟ್ ಆಗ್ಬಿಟ್ಟು ಮಚ್ಚ ಕೋರ್ಮಂಗಲ್ ಮೀಟ್ ಮಾಡು ಪ್ಲೀಸ್ ಅಂತವನೆ. ಹೇಳಿದ್ರೆ ಕೇಳ್ತಾ ಇಲ್ಲ, 2 ನಿಮಿಷ ಅಂತವನೆ. ಸರಿ ಆಯಿತು ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ರಿ. ಸೊ ಮೀಟ್ ಮಾಡ್ಬಿಟ್ಟು ಬೇಗ ಮಾತಾಡ್ಕೊಂಡು ಮಾಡಬೇಕು, ಕೆಲಸ ಐತೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಬರದೆ ಮನೆಗೆ ಇರ್ಬೋದಾಯ್ತು ಆರಾಮಾಗಿ, ನಾನು ಕೆಲಸ ಇತ್ತು ಅಂತ. ಬಟ್ ಏನು ಮಾಡೋಣ, ನಮ್ಮ ಕೈಲಿ ಮನೇಲಿ ಇರೋಕ್ಕಾಗಲ್ಲ. ನೋಡ್ಕೊಂಬಿಡಿ
ಏನಿದ್ದು ಜಿಗಿ ಜಿಗಿ ಜಾತ್ರೆ ಮಾಡ್ಬಿಟ್ಟವ್ರೆ ಯಾವ ಖುಷಿಗೆ. ಪಟಾಕಿ ಗಿಟಾಕಿ ಎಲ್ಲ ಹೊಡಿಬೇಡಮ್ಮ, ಇನ್ನೇನು ಕಾಪ್ಸ್ ರೋಡ್ಗೆ ಇಳ್ದಿರ್ತಾರೆ ಡ್ಯೂಟಿಗೆ, ಆಮೇಲೆ ಕ್ಯಾಚ್ ಹಾಕೊಂಡ್ಬಿಡ್ತಾರೆ. ಫಸ್ಟೇ ನಿನ್ನ ಗಾಡಿ ಬೇರೆ TS ರಿಜಿಸ್ಟ್ರೇಷನ್ನು, IND ನಂಬರ್ ಪ್ಲೇಟ್ ಇಲ್ಲ, ಎಕ್ಸಾಸ್ಟ್ ಬೇರೆ, ಇಷ್ಟೆಲ್ಲ ಇಟ್ಕೊಂಡು ನಿನಗೆ ಈ ಪಾಪ್ಸ್ ಅಂಡ್ ಬ್ಯಾಂಕ್ಸ್ ಎಲ್ಲ ಬೇಕಾ ರೋಡ್ಗಳಾಗ? ಸ್ವಲ್ಪ ಸಮಾಧಾನ ಮುಚ್ಕೊಂಡು ಹೋಗು ಮನೆ ಗಂಟ. ಸೊ ಜಸ್ಟ್ ಸ್ವಲ್ಪ ಹೊತ್ತು ಮುಂದೆನೆ ನಮ್ಮನು ಫುಲ್ ಈಟ್ಗೆ ಬಂದ್ಬಿಟ್ಟು ಒಂದು 2 ತಿಂಗಳು ರೋಡ್ ಇಳಿತಾನೆ ಅನ್ಕೊಂಡೆ. ನೋಡಿದ್ರೆ ನೆನ್ನೆನೆ ರೋಡ್ ಇಳಿದ್ಬಿಟ್ಟು ಒಂದು ಕಾರ್ ಎತ್ಕೊಂಡು ಕುಂಟ್ಕಾಲ್ ಹಾಕೊಂಡೆ ಕಾರ್ ಓಡಿಸ್ತಾನೆ ಗುರು. ಕುಂಟ್ಕಾಲ್ ಅಂದ್ರೆ ಏನ್ ಮಚ್ಚ ರೆಡಿ ಆಗುತ್ತೆ ಇನ್ನೊಂದು ವಾರ ಗಾಡಿ ಪಂಚಾಗಿದೆ. ಸೊ ಇನ್ನು 2 months ಅಲ್ಲಿ ನಮ್ಮನ್ ರೋಡ್ ಇಳಿತಾನೆ. 2 ತಿಂಗಳ ಒಳಗಡೆ GSL ಅಡ್ವೆಂಚರ್ ಮಾಡ್ಬೇಕು ಅಂತಿದ್ದೀನಿ. ಹಿಂಗಂತ ಇದೆಯಾ? ಸೊ ಸುದೀಕ್ಷನ್ ಮೀಟ್ ಮಾಡಿಕೊಂಡು ಇನ್ನೇನೊಂದು 25 ಮಿನಿಟ್ಸಲ್ಲಿ ಮನೆ ರೀಚ್ ಆಗ್ತೀನಿ. ಸೊ ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಸೊ ಅಲ್ಲಿ ಗಂಟ ನನ್ನ ಲಾಗೋಸ್ಕರ ವೆಯ್ಟ್ ಮಾಡಿ. ಸೊ ಇನ್ ಕೇಸ್ ಯಾರು ಸಬ್ಸ್ಕ್ರೈಬ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಅಲ್ಲಿ ತನಕ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾರ್ರಿ. ಸೊ ಇಲ್ಲಿಗೆ ವಿಡಿಯೋ ಫಿನಿಶ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್.